ಬೇಡ ತೆಗೆದುಬಿಡ್ರಿ. ಅದ್ರಾಗ ಏನದು ಆದ್ರೆ ಅದು ಆ್ಯಪ್ ಇರಬೇಕು. ಯಾಕಂತಂದ್ರೆ ಇದು ಕಳ್ಳತನ ಆಗಿರ್ತದೆ, ಮೋಸತನ ಆಗಿರ್ತದೆ, ಏನು ನಡೀತದೆ ವಿದೇಶದಲ್ಲ, ಅದನ್ನು ಕಂಡುಹಿಡಿಬೇಕಾಗಿದ್ರೆ ಈ ಆ್ಯಪ್ ಬೇಕು, ಸಂಚಾರ ಸಾಥಿ ಅನ್ನುವಂಥದ್ದು ಫುಲ್ಲಾಗಿ ವಾದ ಮಾಡ್ತಾ ಇದ್ದಾರೆ. ನೀವು ಅಳಿಸಲು ಬಯಸಿದ್ದರೆ ಅದನ್ನು ಅಳಿಸಬಹುದು. ಅದನ್ನು ಬಳಸದಿದ್ದರೆ ನೋಂದಾಯಿಸಿಕೊಳ್ಳಬೇಡಿ. ಒಂದು ವೇಳೆ ನೋಂದಾಯಿಸಿದರೆ ಅದು ಸಕ್ರಿಯವಾಗಿ ಉಳಿಯುತ್ತದೆ. ನೋಂದಾಯಿಸ್ಕೊಳ್ಳೋಕೆ ಹೋಗ್ಬಾರ್ದು, ಸಕ್ರಿಯ ಉಳಿತದೆ, ಇಲ್ಲದಿದ್ದರೆ ನಿಷ್ಕ್ರಿಯವಾಗಿರುತ್ತದೆ ಅಂಥೇಳಿ ಸಂಸತ್ತಿನವ್ರು ಹೇಳಿದ್ದಾರೆ. ಮತ್ತು ಮುಖ್ಯವಾಗಿ ವಂಚನೆ ಮತ್ತು ಕಳ್ಳತನದಿಂದ ಗ್ರಾಹಕರನ್ನು ರಕ್ಷಿಸುವುದು ಈ ಅಪ್ಲಿಕೇಶನ್ನ ಉದ್ದೇಶ. ಆದರೆ ಇದರ ಬಗ್ಗೆ ಹೆಚ್ಚಿನ ಜನರಿಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಇನ್ನಷ್ಟು ಮುಂದುವರೆದು ಹೇಳ್ತಾರಪ್ಪ ಅಂದರೆ ಈ ಅಪ್ಲಿಕೇಶನ್ ಮೂಲಕ ಯಾವುದೇ ಕರೆ ಮೇಲ್ವಿಚಾರಣೆ ನಿಗಾ ಮಾಡುವುದಿಲ್ಲ. ಇದರ ಆಧಾರದ ಮೇಲೆ ಯಾವುದೇ ಗೂಢಚಾರಿಕೆಯೂ ನಡೆಯುವುದಿಲ್ಲ. ಏನು ತಿಳ್ಕೊಂಡಿದ್ರೆ ಗೂಢಚಾರ ನಡೀತದೆ, ನಮ್ಮನ್ನ ಇದು ಮಾಡ್ತಾರಂತೆ, ಅದು ಯಾವುದು ನಡೆಯುವುದಿಲ್ಲ. ಈ ಬಗ್ಗೆ ವಿರೋಧ ಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ. ಅದಕ್ಕೆ ಎಂತ ಹಂಗೆ ಆರೋಪ ಮಾಡ್ತಾ ಇದ್ದಾರೆ, ಅದಕ್ಕೇನು ಬೆಲೆ ಇಲ್ಲ ಅಂಥೇಳಿ ಜ್ಯೋತಿರಾದಿತ್ಯ ಸಿಂಧಿಯಾ ಹೇಳ್ತಾ ಇದ್ದಾರೆ. ಇದು ಸಾರ್ವಜನಿಕರ ರಕ್ಷಣೆಗಾಗಿ ಇರುವ ಅಪ್ಲಿಕೇಶನ್, ಜನಸಾಮಾನ್ಯರನ್ನು ಉಳಿಸುವ ಸಲುವಾಗಿ ಕಳ್ಳತನದಿಂದ ವಂಚನೆಯಿಂದ ಅದಕ್ಕಾಗಿ ಐತಪ್ಪ ಇದು. ವಿರೋಧಕ್ಕಾಗಿ ವಿರೋಧ ಮಾಡಿದ್ರಲ್ಲಿ ಏನು ಅರ್ಥ ಇಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಫೋನ್ IMEI ಸಂಖ್ಯೆ ನಕಲಿಯೋ ಅಥವಾ ಅಸಲಿಯೋ ಎಂಬುದನ್ನು ಗುರುತಿಸಬಹುದಾಗಿದೆ. ಹಲವು ವಂಚನೆಗಳನ್ನು ತಡೆಯಬಹುದಾಗಿದೆ. ಇದರಿಂದ ವಂಚನೆ ತಡೆಯಬಹುದಾಗಿದೆ. ಇದು ಇರಲಿ ಅಂತ ಅದರ ಪರವಾಗಿ ವಾದ ಮಾಡ್ತಾ ಇದ್ದಾರೆ. ಆದರೆ ವಿರೋಧಿಗಳು ಮಾತ್ರ ಇಲ್ಲ, ಇದು ನಮ್ಮ ಸರ್ಕಾರ ಇದ್ದು ತಮ್ಮ ವಿರೋಧಿಗಳ ಮೇಲೆ ಗೂಢಚಾರಿಕೆ ಮಾಡಿಸೋರಿಗೆ ಇದನ್ನು ಮಾಡ್ತಾ ಇದ್ದಾರೆ. ಇದರ ಅವಶ್ಯಕತೆ ಸ್ಪಷ್ಟವಾಗಿಲ್ಲ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಅದೇನೋ ಆಗಲಿ, ಈ ಒಂದು ಸಂಚಾರ